ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಅತಿದೊಡ್ಡ ಬೆಳವಣಿಗೆಯ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಅಸಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದಕ್ಕೆ ಒಪ್ಪಿಕೊಂಡದ್ದು ಯಾಕೆ, ಮತ್ತು ಶಾಸಕರು ಯಾವ ರೀತಿಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಸಚಿವರು ಒತ್ತಡ ಹೇರ್ತಾ ಇದ್ದಾರೆ, ಇದಕ್ಕೇನು ಕಾರಣಗಳು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ಸಿಎಲ್ಪಿಯಲ್ಲಿ ಚರ್ಚೆ ಮಾಡದೆ ರಾಜೀನಾಮೆ ಕೊಡೋದು ಬೇಡ, ಸಹಿ ಸಂಗ್ರಹ ಮಾಡೋಣ ಎಂದ ಶಾಸಕರು ಸಚಿವರು. ಬಿಲ್ಕುಲ್ ಒಪ್ಪದ ಸಿದ್ದು, ನಾಳೆಯೇ ರಾಜೀನಾಮೆ ನಿಶ್ಚಯ. ಬೆಂಗಳೂರಿಗೆ ಬಂದ ಉಸ್ತುವಾರಿ ಕೆಲ ಹೊತ್ತಲ್ಲೇ ಸಭೆ, ಹೈಕಮಾಂಡ್ ಕೊಟ್ಟಿರುವ ಜವಾಬ್ದಾರಿಯ ಬಗ್ಗೆ ಚರ್ಚೆ, ಶಾಸಕ ಸಚಿವರ ಅಭಿಪ್ರಾಯ ಸಂಗ್ರಹ ಸಾಧ್ಯತೆ. ಡಿಕೆಶಿ ದೆಹಲಿಯಲ್ಲೇ ಠಿಕಾಣಿ, ಸುರೇಶ್ ವಾಪಸ್, ಶುಕ್ರವಾರ ಸಿಎಲ್ಪಿ ನಾಯಕನಾಗಿ ಆಯ್ಕೆ, ಶನಿವಾರವೇ ಪ್ರಮಾಣ ವಚನ ಸಾಧ್ಯತೆ. ದಿಲ್ಲಿಯಿಂದ ಬಂದರು ಸುರ್ಜೇವಾಲಾ, ತಂದಿದ್ದೇನು ಸಂದೇಶ, ನಾಳೆಯೇ ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯ, ಸಿಎಲ್ಪಿ ಸಭೆ, ಸಹಿ ಸಂಗ್ರಹದ ದಾಳ ಉರುಳಿಸಿದ್ಯಾಕೆ? ಇದುವೇ ಚದುರಂಗದ ಮೊದಲ ಸ್ಟೋರಿ. ರಾಜೀನಾಮೆ ಹೊಸ್ತಿಲಲ್ಲಿ ಸಿದ್ದು. ಒಳ್ಳೆ ಗಳಿಗೆ ಒಳ್ಳೆಗೆ ಕಾಲ ಕೂಡು ಬಂದಿದೆ. ನಾಳೆ ಬ್ರೇಕ್ಫಾಸ್ಟ್ ಅಲ್ಲಿ ಪರಿಹಾರ ಆಗಿದೆ. ನಾಳೆ ಮಾತಾಡ್ತೀವಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ಕರ್ನಾಟಕವನ್ನ ಅತ್ಯಂತ ಸುದೀರ್ಘ ಕಾಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ, ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಶಾಸಕಾಂಗ ಪಕ್ಷ ನಾಯಕರಾಗಿ ಕೆಲಸ ಮಾಡಿದಂತಹ ನಾಯಕ ಅನ್ನುವಂತಹ ದಾಖಲೆ, ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದಂತಹ ಹಣಕಾಸು ಸಚಿವ ಅನ್ನುವಂತಹ ದಾಖಲೆ, ರಾಜ್ಯದಲ್ಲಿ ಎರಡೆರಡು ಬಾರಿ ಉಪಮುಖ್ಯಮಂತ್ರಿ, ಎರಡೆರಡು ಬಾರಿ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ, ಇಷ್ಟೆಲ್ಲ ದಾಖಲೆಗಳನ್ನು ಹೊಂದಿರುವ ದಾಖಲೆ ರಾಮಯ್ಯ ನಾಳೆಯೇ ರಾಜೀನಾಮೆಯನ್ನು ಕೊಡುವಂಥದ್ದು ನಿಚ್ಚಳವಾಗಿದೆ. ನಾಳೆಯೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದರ ಸುತ್ತಲೂ ನಾನಾ ಲೆಕ್ಕಾಚಾರಗಳು ಇದು ಕೂಡ ಮುಂದುವರಿತಾ ಇದೆ. ವಾರಾಂತ್ಯಕ್ಕೆ ಮುಖ್ಯಮಂತ್ರಿ ಆಗಲಿದ್ದಾರೆ ಡಿಕೆ ಶಿವಕುಮಾರ್. ಶನಿವಾರದಿಂದಲೇ ಶಿವಕುಮಾರ ಪರ್ವ ಶುರುವಾಗಬಹುದು ಅಥವಾ ಶುಕ್ರವಾರವೂ ಕೂಡ ಶುರುವಾಗಬಹುದು. ಹೊಸ ಲೆಕ್ಕಾಚಾರಗಳು ಅಲ್ಲಿ ಮನೆ ಮಾಡಿದ್ದಾವೆ. ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಬಹಳ ಕುತೂಹಲ ಇದೆ. ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ ಕರ್ನಾಟಕಕ್ಕೆ, ಅವರು ಬಂದಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಡೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ತಮ್ಮ ಆಪ್ತ ಸಚಿವರುಗಳಿಗೆ, ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಸಹೋದ್ಯೋಗಿಗಳನ್ನ ಕರೀತಾ ಇದ್ದಾರೆ ಬೆಳಗ್ಗಿನ ಉಪಹಾರ ಕೂಟಕ್ಕೆ. ಅದಾದ ನಂತರ ಸಿದ್ದರಾಮಯ್ಯನವರ ರಾಜೀನಾಮೆ ಫಿಕ್ಸ್ ಆಗಿದೆ. ಇದು ಈ ಕ್ಷಣದವರೆಗೂ. ಅದು ಸಿದ್ದರಾಮಯ್ಯನವರು ಹೇಳಿದರೆ ನಾಳೆಯೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿದ್ದಾರೆ. ಸಿದ್ದರಾಮಯ್ಯನವರ ಮೌನದ ಹಿಂದೆ ಅನೇಕ ರೀತಿಯಾದಂತಹ ಲೆಕ್ಕಾಚಾರಗಳಿರ್ತವೆ. ಯಾಕಂದ್ರೆ ಮುಂದಿನ ನಿರ್ಧಾರಕ್ಕೆ ಮುಂಚಿತವಾಗಿರುವಂತಹ ಮೌನದ ರೀತಿಯಲ್ಲೂ ಕೂಡ ಇದನ್ನ ಅವರ ಆಪ್ತರು ನೋಡ್ತಾ ಇದ್ದಾರೆ. ಹೀಗಾಗಿ ಬಹಳ ಸಸ್ಪೆನ್ಸ್ ಇದ್ದೇ ಇದೆ. ಒಂದು ರೀತಿಯಲ್ಲಿ ಗುಟ್ಟು ರಟ್ಟಾದರೂ ಕೂಡ ಅದನ್ನು ಗುಟ್ಟಾಗಿ ಉಳಿಸ್ಕೊಳ್ಳುವಂತಹ, ರಟ್ಟಾಗಿರೋದನ್ನು ಗುಟ್ಟಾಗಿ ಉಳಿಸ್ಕೊಳ್ಳುವಂತಹ ಪ್ರಯತ್ನದ ರೀತಿಯಲ್ಲಿ ಕಾಂಗ್ರೆಸ್ನ ಪ್ರಯತ್ನ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ, ತಾನು ರಾಜೀನಾಮೆನ ಕೊಡಬೇಕು ಅನ್ನೋದ್ರ ಬಗ್ಗೆ. ಬಹಳಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಹಾಗೆಯೇ ರಾತ್ರಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುವಂಥದ್ದಿದೆ. ಸಿದ್ದರಾಮಯ್ಯನವರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಗಳು ಕೂಡ ನಡೀಬಹುದು. ಸಿದ್ದರಾಮಯ್ಯನವರು ಬಹುತೇಕ ತೀರ್ಮಾನವನ್ನು ಮಾಡಿ ಆಗಿದೆ. ರಾಹುಲ್ ಗಾಂಧಿ ಸೂಚನೆಯನ್ನು ಅವರು ಎರಡನೇ ಮಾತಿಲ್ದೇನೆ ಒಪ್ಕೊಂಡಿದ್ದಾರೆ. ಸರಿ, ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯನವರು ಎಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ಬೆಳಗಿನ ಉಪಹಾರಕ್ಕೆ ಬರಬೇಕು ಅಂತ ಕರೀತಾ ಇದ್ದಾರೆ. ಸಿದ್ದರಾಮಯ್ಯನವರ ಕಚೇರಿಯಿಂದ ಕರೆಗಳು ಹೋಗಿದ್ದಾವೆ, ಬೆಳಗ್ಗೆ ತಿಂಡಿಗೆ ಬನ್ನಿ ಅಂತೇಳಿ. ಅದಾದ ನಂತರ 11:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಸುವಂಥದ್ದು ಬಹುತೇಕ ನಿಚ್ಚಳವಾಗಿದೆ. ಸಿದ್ದರಾಮಯ್ಯನವರು
ಕರ್ನಾಟಕ ರಾಜಕಾರಣದಲ್ಲಿ 43 ವರ್ಷಗಳ ಛಾಪು ಮೂಡಿಸಿದ್ದಾರೆ. 1983ರಲ್ಲಿ ಮೊದಲ ಬಾರಿಗೆ ಶಾಸನಸಭೆಗೆ ಪ್ರವೇಶ ಮಾಡದಲ್ಲಿಂದಲೂ ಕೂಡ 2 ಎಲೆಕ್ಷನ್ಗಳಲ್ಲಿ ಅವರು ಸೋತಿರೋದು ಬಿಟ್ಟರೆ ನಂತರ ತಮ್ಮ ರಾಜಕೀಯ ಜೀವನದಲ್ಲಿ ಅತ್ಯಂತ ಪ್ರಭಾವಿ ನಾಯಕನಾಗಿ ಹಂತ ಹಂತವಾಗಿ ಬೆಳೆದು ಬಂತವರು ಸಿದ್ದರಾಮಯ್ಯ. ನಾಳೆ ಅಧಿಕಾರ ರಾಜಕಾರಣದ ಕಡೆಯ ದಿನ ಆಗಬಹುದು. ಯಾಕೆಂದರೆ ಅವರು ಅಧಿಕಾರದಲ್ಲಿರುವಂತಹ ಕರ್ನಾಟಕದ ಅಧಿಕಾರದ ಚುಕ್ಕಾಣಿಯ ಕಡೆಯ ದಿನ ನಾಳೆಯೇ ಆಗಬಹುದು. ನಾಳಿನೇ ಅವರು ರಾಜೀನಾಮೆಯನ್ನು ಸಲ್ಲಿಸಬಹುದು. ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಿಗದಿಪಡಿಸಿಕೊಳ್ಳಲಾಗಿದೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗುತ್ತೆ. ಅಲ್ಲಿ ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕಾಂಗ್ರೆಸ್ ಮುಂದಾಗಬಹುದು. ಶನಿವಾರ ಶಿವಕುಮಾರ್ ಅವರ ಪದಗ್ರಹಣ ಆಗಲೂಬಹುದು, ಅಥವಾ ಅದು ನಾಳೆನೇ ಏನಾದರೂ ಶಾಸಕಾಂಗ ಪಕ್ಷದ ಸಭೆ ನಡೆದರೆ, ಅಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಆದ ನಂತರ ಯಾವುದೇ ಕ್ಷಣದಲ್ಲೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯೋದಕ್ಕೆ ಅವಕಾಶ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದೇ ಇದೆ. ಹಾಗಾಗಿ ನಾಳೆ ರಾತ್ರಿನೇ ಏನಾದರೂ ಶಾಸಕಾಂಗ ಪಕ್ಷದ ಸಭೆ ಆಯಿತು ಅಂತ ಹೇಳಿದರೆ ನಾಡಿದ್ದೇ ಪ್ರಮಾಣ ವಚನವೂ ಕೂಡ ಆಗ್ಬೋದು, ಅಥವಾ ಶನಿವಾರದಂದಂತೂ ಶಿವಕುಮಾರ್ ಅವರ ಪ್ರಮಾಣ ವಚನ ನಿಗದಿ ಆಗ್ಬೋದು. ನಿನ್ನೆ ಮಧ್ಯಾಹ್ನದವರೆಗೆ ಸಂಜೆವರೆಗೆ ದೆಹಲಿಯಲ್ಲಿ ಏನು ಮೀಟಿಂಗ್ಗಳಾಯಿತು. ಅದಾದ ನಂತರ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರ್ತಾ ಇದ್ದರೆ ಮಿಡ್ ನೈಟ್ ಮೀಟಿಂಗ್ ಕೂಡ ನಡೆಯುತ್ತೆ, ಮಧ್ಯರಾತ್ರಿಯ ಸಭೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಮನೆಯಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಬಂದಿರುವಂತಹ ಸಚಿವರುಗಳ ಜೊತೆಗೆ, ಶಾಸಕರುಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹಿರಿಯ ಶಾಸಕರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ದೆಹಲಿ ನಿರ್ಧಾರಗಳ ಬಗ್ಗೆ ಅವರು ವಿಚಾರ ವಿನಿಮಯ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ, ತಾವು ಏನು ಹೇಳಿ ಬಂದಿದ್ದೀವಿ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ತಡರಾತ್ರಿ ಆದ ಕಾರಣಕ್ಕಾಗಿ ಹೆಚ್ಚಿನ ಮಾತುಕತೆಗಳಿಗೆ ಅಲ್ಲಿ ಆಸ್ಪದ ಇರಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಇಡೀ ದಿವಸದ ಮೀಟಿಂಗ್ಗಳು ಮತ್ತು ಅಧಿಕಾರ ತ್ಯಾಗ ಅನ್ನುವಂಥದ್ದು ಯಾವುದೇ ನಾಯಕರುಗಳಿಗೆ ಆದರೂ ಕೂಡ, ಎಷ್ಟೇ ಅನುಭವಿ ನಾಯಕರುಗಳಿಗಾದರೂ ಕೂಡ ಅದು ಒಂದು ರೀತಿಯಲ್ಲಿ ಇರುವಂತಹ ಅಧಿಕಾರವನ್ನು ಮಧ್ಯದಲ್ಲಿ ಬಿಟ್ಟುಕೊಡುವಂಥದ್ದು ಅಷ್ಟು ಸುಲಭದ ನಿರ್ಧಾರ ಆಗೋದಿಲ್ಲ. ಆದರೆ ಪಕ್ಷದ ನಾಯಕನ ಮಾತಿಗೆ ಕಟ್ಟು ಬಿದ್ದು ಸಿದ್ದರಾಮಯ್ಯನವರು ಈಗ ಅಧಿಕಾರದಿಂದ ಇಳಿಯುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ತಡರಾತ್ರಿ ಆದ ಕಾರಣಕ್ಕಾಗಿ ಹೆಚ್ಚಿನ ಮಾತುಕತೆಯನ್ನು ನಡೆಸಿಲ್ಲ ಸಿದ್ದರಾಮಯ್ಯನವರು. ಆದರೆ ಇವತ್ತು ಬೆಳಗ್ಗೆನೇ ಸಿದ್ದರಾಮಯ್ಯನವರ ಮನೆಗೆ ಅವರ ಆಪ್ತ ಶಾಸಕರ ದಂಡು ಹರಿದು ಬರೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೆ, ಸಿದ್ದರಾಮಯ್ಯನವರ ಮನವೊಲಿಸುವ ಪ್ರಯತ್ನ, ಆಪ್ತ ಸಚಿವರು ಶಾಸಕರಿಂದ ಸರಣಿ ಸಭೆಗಳು ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆದಿದ್ದಾವೆ. ಕೆಲವು ಸಭೆಗಳಲ್ಲಿ, ಅಂದರೆ ಕೆಲವು ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಡೆದಿದ್ದಾವೆ. ಕೆಲವರು ಅಲ್ಲಿ ಬಂದು ಕೂಡ್ತಿದ್ದಾಗ, ಸಿದ್ದರಾಮಯ್ಯನವರು ಇಲ್ಲದೆ ಇದ್ದಾಗಲೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ರೀತಿಯಾಗಿ ಸಭೆಗಳು ನಡೆದಿದ್ದಾವೆ. ಹೈಕಮಾಂಡ್ ಮಟ್ಟದ ಚರ್ಚೆ, ತಮ್ಮ ನಿರ್ಧಾರಗಳ ವಿವರಣೆಯನ್ನು ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರು ಶಾಸಕರುಗಳಿಗೆ ಹೇಳಿ ಆಗಿದೆ. ಅಂದರೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ, ರಾಹುಲ್ ಗಾಂಧಿ ಅವರು ಹೀಗೆ ಹೇಳಿದ್ದಾರೆ ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಸ್ವಲ್ಪ ಕಾಲಾವಕಾಶವನ್ನು ತಗೊಳ್ಳುವಂತೆ CMಗೆ ಆಪ್ತರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನೀವು ತತ್ಕ್ಷಣಕ್ಕೆ ರಾಜೀನಾಮೆ ಕೊಡಬೇಡಿ, ಸ್ವಲ್ಪ ಸಮಯಾವಕಾಶ ತಗೊಳ್ಳಿ. ಅರ್ಜೆಂಟಾಗಿ ಹೇಗಿದ್ರೂ ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ ಆಗೋದು. ತೀರಾ ಅರ್ಜೆಂಟಲ್ಲಿ ನಾಳೆನೇ ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ವಾರ 10 ದಿವಸಗಳಷ್ಟಾದರೂ ಸಮಯಾವಕಾಶ ತಗೊಳ್ಳಿ, ನಂತರ ಕೊಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. CM ರಾಜೀನಾಮೆ ನೀಡಿದರೆ ಹೊಸ ಸಂಪುಟದ ರಚನೆ ಆಗಲೇಬೇಕು. ಯಾಕೆಂದರೆ ಮುಖ್ಯಮಂತ್ರಿಯವರ ರಾಜೀನಾಮೆಯೊಂದಿಗೆ ಎಲ್ಲ ಮಂತ್ರಿಗಳ ಅಧಿಕಾರವೂ ಕೂಡ ಮುಕ್ತಾಯ ಆಗುತ್ತೆ. ಹೊಸ ಮುಖ್ಯಮಂತ್ರಿಯ ಅಧಿಕಾರ ಗ್ರಹಣದ ಜೊತೆಗೆ ಹೊಸ ಸಂಪುಟ ಅಸ್ತಿತ್ವಕ್ಕೆ ಬರುತ್ತೆ. ಹೀಗಾಗಿ ಅಲ್ಲಿವರೆಗೂ ಇಲಾಖೆಗಳ ಕೆಲಸಗಳು ಆಗುವುದಿಲ್ಲ ಅನ್ನುವಂತಹ ಚಿಂತೆ. ಆದರೆ ಇವೆಲ್ಲವೂ ಕೂಡ 1-2 ದಿವಸಗಳ ವಿಚಾರ ಅಷ್ಟೇ. ಯಾಕೆಂದರೆ ಬಹಳ ಪ್ರೊಲಾಂಗ್ ಆಗೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟರೆ ನಾಡಿದ್ದೇ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸೋದಕ್ಕೂ ಕೂಡ ರೆಡಿ ಇದ್ದಾರೆ. ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಯಾಕೆಂದರೆ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಎಲ್ಲವೂ ಕೂಡ ಬಹುತೇಕ ಅಂತಿಮ ಆದಂತೆ ಕಾಣ್ತಾ ಇದೆ. ಇನ್ನೆಲ್ಲವೂ ಕೂಡ ಔಪಚಾರಿಕವಾಗಿರತಕ್ಕಂತಹ ತೀರ್ಮಾನಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಅಲ್ಲಿವರೆಗೂ ಇಲಾಖೆಗಳ ಕೆಲಸಗಳು ಆಗುವುದಿಲ್ಲ ಅನ್ನುವಂತಹ ಚಿಂತೆಯನ್ನು ಸಚಿವರುಗಳು, ವಿಶೇಷವಾಗಿ ಸಚಿವರುಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಅವ್ರಿಗೆ ಅವರದೇ ಸ್ಥಾನಗಳು ಕೂಡ ಹೊರಟು ಹೋಗುತ್ತೆ. ಕೇವಲ ಇದು ಮುಖ್ಯಮಂತ್ರಿ ಒಬ್ಬರ ಸ್ಥಾನ ಅಲ್ಲ ಹೊರಟು ಹೋಗೋದು, ಮಂತ್ರಿಗಳಿಗೆ ಅವರೆಲ್ಲರ ಸ್ಥಾನವೂ ಕೂಡ ಹೊರಟು ಹೋಗ್ತಾ ಇರೋದ್ರಿಂದಾಗಿ ಹೊಸದಾಗಿ ಮಂತ್ರಿಮಂಡಲ ಯಾವ ರೀತಿಯಾಗಿ ರಚನೆ ಆಗುತ್ತಪ್ಪ ಅನ್ನುವಂತಹ ಚಿಂತೆ ಮುಖ್ಯಮಂತ್ರಿಯವರಿಗಿಂತ ಜಾಸ್ತಿ ಯಾರಿಗಾದ್ರೂ ಚಿಂತೆ ಇದ್ದರೆ ಅದು ಅವರ ಸಂಪುಟದ ಸಹೋದ್ಯೋಗಿಗಳಿಗೆ. ಇನ್ನು ಮಧ್ಯಾಹ್ನವೂ ಕೂಡ, ಬೆಳಗ್ಗೆ ಮಾತ್ರ ಅಲ್ಲ, ಮಧ್ಯಾಹ್ನದೂ ಕೂಡ ಸಭೆ ನಡೆದಿದೆ. ಅಂದರೆ ಇಡೀ ದಿವಸ ಸಭೆಯ ಮೇಲೆ ಸಭೆ, ಸಭೆಯ ಒಳಗಡೆ ಸಭೆ, ಈ ರೀತಿಯಾಗಿ ಸಭೆಗಳೇ ನಡೆದಿದ್ದಾವೆ ಇವತ್ತು ಕಾವೇರಿಯಲ್ಲಿ. ಮಧ್ಯಾಹ್ನವೂ ಕೂಡ 12 ಸಚಿವರು, 25 ಶಾಸಕರು, 8 MLCಗಳು ಸಿದ್ದರಾಮಯ್ಯನವರ ಮನೆಯಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯನವರು
ಏನು ವಿಧಾನಸೌಧ ಆವರಣಕ್ಕೆ ಹೋಗಿ ಬಂದಿದ್ರು. ಅದಾದ ನಂತರ PS ಗನ್ಮ್ಯಾನ್ ಹೊರಗಿಟ್ಟು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ನೆಹರು ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೆಹರು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ನಂತರ ಬಂದಂತಹ ಸಿದ್ದರಾಮಯ್ಯನವ್ರ ಜೊತೆಗೆ ಶಾಸಕರುಗಳು, ಸಚಿವರುಗಳು, MLCಗಳು ಇವರೆಲ್ಲರೂ ಕೂಡ ನೀವು ಆತುರದ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ, ಈಗಲೇ ನೀವು ರಾಜೀನಾಮೆ ಕೊಡಬೇಡಿ ಅನ್ನುವಂತಹ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನಾಳೆಯೇ ನೀವು ರಾಜೀನಾಮೆ ಕೊಡಬೇಕಾಗಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳಿ. ಏನು ಅಷ್ಟು ಅರ್ಜೆಂಟಲ್ಲಿ ತರಾತುರಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಅವ್ರು ಹೇಳ್ತಾರೆ, ನಿನ್ನೆ ಹೇಳ್ತಾರೆ, ನಾಳೆನೇ ರಾಜೀನಾಮೆ ಕೊಡ್ತೀರಿ ಅಂದರೆ ಹೇಗೆ? ನೀವು ಸ್ವಲ್ಪ ತಡ್ಕೊಳ್ಳಿ ಅನ್ನುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ನಿಮ್ಮ ಪರ ಇದ್ದೇವೆ ಮತ್ತು ಇರ್ತೇವೆ, ನಿಮ್ಮ ಜೊತೆಗೆ ನಾವು ಇರ್ತೇವೆ, ನಿಮ್ಮ ನಿರ್ಧಾರವನ್ನು ನೀವು ಬದಲಿಸ್ಕೊಳ್ಬೇಕು ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯನವರು ಈ ಹಂತದಲ್ಲೂ ಕೂಡ ಇಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ನಾನು ಆಸಕ್ತನಾಗಿದ್ದೇನೆ, ಅದಕ್ಕೆ ಬೇಕಾಗಿ ಶಾಸಕರ ಬಲಪ್ರಯೋಗವೂ ಕೂಡ ಆಗಲಿ, ಶಾಸಕರ ಎಷ್ಟು ಜನ ಯಾರ ಜೊತೆಗೆ ಇದ್ದಾರೆ ಅನ್ನೋ ತೀರ್ಮಾನ ಆಗಲಿ ಅನ್ನುವಂಥ ವಿಚಾರ ಏನಾದರೂ ಮುಂದೆಲೆಗೆ ಬಂತು ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಕೂಡ ಶಾಸಕರ ಸಂಖ್ಯೆ ಜಾಸ್ತಿ ನಿಲ್ಲಲೂಬಹುದು. ಅದು ಅವರ ಆಪ್ತರ ಇರುವಂತಹ ವಿಶ್ವಾಸ. ಆದರೆ ಸಿದ್ದರಾಮಯ್ಯನವರು ಕೂಡ ಖುದ್ದಾಗಿ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಸಿಗುವಂತಹ ಹಿನ್ನೆಲೆಯಲ್ಲಿ ಇರಬಹುದು. ಸಿದ್ದರಾಮಯ್ಯನವರು ಕೂಡ ಇಲ್ಲ, ಆ ರೀತಿಯಾದಂಥ ಯಾವುದರ ಅವಶ್ಯಕತೆ ಇಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಂಗೆ ಕಾಣ್ತಾ ಇದೆ ಸದ್ಯದ ಮಟ್ಟಿಗೆ. ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು ನಿಮ್ಮಿಂದಲೇ ಅನ್ನುವಂಥದ್ದನ್ನು ಸಚಿವರುಗಳು, ಶಾಸಕರುಗಳು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಿವಕುಮಾರ್ ಅವ್ರಿಗೂ ಕೂಡ ಅವರ ಆಪ್ತ ಶಾಸಕರುಗಳು ಹೇಳ್ತಾ ಇರ್ತಾರೆ, ನಿಮ್ಮಿಂದಲೇ ಅಧಿಕಾರಕ್ಕೆ ಬಂದಿರೋದು ಅಂತೇಳಿ. ಇದು ಸಹಜವಾಗಿಯೇ ಅವರವರ ಆಪ್ತರು ಅಂತ ಹೇಳುವಂತಹ ಮಾತುಗಳು. ನೀವು ರಾಜೀನಾಮೆ ಕೊಡಬೇಡಿ, ಪೂರ್ಣ 5 ವರ್ಷ ನೀವೇ ಇರಬೇಕು ಅಂತ ಹೇಳಿ ಒತ್ತಡವನ್ನು ಹೇರುವಂಥ ಮತ್ತು ಒತ್ತಾಯವನ್ನು ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ನ ಕೆಲ ಶಾಸಕರು ಮತ್ತು ಸಚಿವರುಗಳು ಮಾಡಿದ್ದಾರೆ. ಹತ್ರ 25 ಶಾಸಕರುಗಳಲ್ಲಿ ಇದ್ರು 30ಕ್ಕೂ ಹೆಚ್ಚು ಜನ ಶಾಸಕರು, ಮಂತ್ರಿಗಳನ್ನೆಲ್ಲರೂ ಕೂಡ ಕನ್ಸಿಡರ್ ಮಾಡಿದಾಗ ರಾಹುಲ್ ಸಭೆಯಲ್ಲಿ ನೀವು ಯಾಕೆ ಒಪ್ಕೊಂಡು ಬಂದಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇವರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಓಕೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಜ, ಆದರೆ ನೀವು ಯಾಕೆ ಒಪ್ಕೊಂಡು ಬಂದ್ರಿ? ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಿ, ನಿಮ್ಮಿಂದಾಗಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನೀವು ಹೆಂಗೆ ಒಪ್ಕೊಳ್ತೀರಿ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವ್ರಿಗೆ ಕೇಳಿಕೊಂಡಿದ್ದಾರೆ. ಆದರೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಹಾಗೆ ಬಂದಂತಹ ಶಾಸಕರುಗಳು ಮತ್ತು ಸಚಿವರುಗಳು ಶಾಸಕರ ಬಲಾಬಲವನ್ನು ಆಧರಿಸಿ ಹೈಕಮಾಂಡ್ ತೀರ್ಮಾನ ಮಾಡಲಿ ಅನ್ನುವಂತಹ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ 2013ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ CLP ಸಭೆಯಲ್ಲೇ ಮುಖ್ಯಮಂತ್ರಿಯ ತೀರ್ಮಾನ ಆಗಲಿ ಅನ್ನುವಂತಹ ಸೂಚನೆಯನ್ನು ಅವತ್ತು ಕಳಿಸಿದಂಥವರು ರಾಹುಲ್ ಗಾಂಧಿ. ಈಗ ಶಾಸಕರು ಕೇಳ್ತಾ ಇದ್ದಾರೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿನೇ ತೀರ್ಮಾನ ಆಗಲಿ, ಅದನ್ನು ಆಧರಿಸಿ ಹೈಕಮಾಂಡ್ ಅವರು ತೀರ್ಮಾನ ಕೈಗೊಳ್ಳಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಬಲಾಬಲದ ಎಣಿಕೆಯ ಕೆಲಸ ಆಗಲಿ, ನಿಮ್ಮ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅಥವಾ ಬೇರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರ ಪರವಾಗಿ ಎಷ್ಟು ಜನ ಶಾಸಕರಿರ್ತಾರೆ, ಅದರ ತೀರ್ಮಾನ ಆಗಲಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಶಾಸಕರ ಬಲಾಬಲದ ಬಗ್ಗೆ ಸಹಿ ಸಂಗ್ರಹಿಸಿ ಮತ್ತೆ ಕಳಿಸೋಣ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮುಂದೆ ಶಾಸಕರು ಮತ್ತು ಸಚಿವರುಗಳು ಇಟ್ಟಿರುವಂತಹ ಪ್ರಸ್ತಾವನೆ. ಆದರೆ ಶಾಸಕರ ಸಂಖ್ಯೆ ಆಧರಿಸಿ CM ಸ್ಥಾನದ ತೀರ್ಮಾನ ಆಗಲಿ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರಂತೂ ಮೌನವೇ ಉತ್ತರ ಅನ್ನುವಂಥ ರೀತಿಯಲ್ಲಿ ಕುಳಿತಿದ್ರು. ಉಸ್ತುವಾರಿಗಳಿಗೂ ಕೂಡ ಹೇಳ್ತೇವೆ, ನೀವು ರಾಜೀನಾಮೆ ಕೊಡಬೇಡಿ ಅಂತೇಳಿ ಶಾಸಕರುಗಳು ಮತ್ತು ಸಚಿವರುಗಳು ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಾಸಕರ ಬಲಾಬಲ ಆಧರಿಸಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಲಿ ಅನ್ನುವಂಥದ್ದು ಇಲ್ಲಿ ಶಾಸಕರುಗಳ ತೀರ್ಮಾನ. ಆದರೆ ಸಚಿವರು ಶಾಸಕರ ಒತ್ತಡದ ನಡುವೆ CM ಸಿದ್ದರಾಮಯ್ಯನವರು ಮಾತ್ರ ಮೌನವೇ ಆಭರಣ ಅನ್ನುವಂತಹ ರೀತಿಯಲ್ಲಿ ಕುಳಿತಿದ್ರಂತೆ. ಕಾವೇರಿಯಲ್ಲಿ ಶಾಸಕರ ಯಾವುದೇ ಮಾತುಗಳಿಗೂ ಕೂಡ ಮಾತನಾಡದೆ ಸುಮ್ಮನೆ ಎಲ್ಲರ ಮಾತುಗಳನ್ನು, ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಸಿದ್ದರಾಮಯ್ಯನವರು ಕೇಳಿಸ್ತಾ ಕೂತ್ಕೊಂಡಿದ್ದಾರೆ. ಸುಮ್ಮನೆ ಪ್ರತಿಯೊಬ್ಬರನ್ನು ಕನ್ವಿನ್ಸ್ ಮಾಡೋಕ್ಕೂ ಆಗಲ್ಲ, ಆದರೆ ತನ್ನ ತೀರ್ಮಾನವನ್ನು ಬದಲಾವಣೆ ಮಾಡೋದಕ್ಕೂ ಆಗೋದಿಲ್ಲ ಅಂತೇಳಿ ಬಹುತೇಕ ಸಿದ್ದರಾಮಯ್ಯನವರು ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರ ಮಾತು ಮೀರಿ ನಾನು ನಡೆಯೋದಿಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು 2 ಬಾರಿ ಮಾಡಿಸ್ಕೊಟ್ಟಿದ್ದಾರೆ. ಹೀಗಿರುವಾಗ ನಾನು ಅವರ ಮಾತನ್ನು ಮೀರಿ ನಡೆಯೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ. ನಾನು ಹಿಂದಿನಿಂದ ಏನು ಹೇಳ್ಕೊಂಡು ಬಂದಿದ್ದೀನಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಕ್ಲೇಮ್ ಮಾಡ್ಕೊಳ್ಳೋದು ಏನನ್ನ, ನಾನು ನುಡಿದಂತೆ ನಡೆಯುವಂಥವ್ರು ಅಂತ. ನುಡಿದಂತೆ ನಡೆಯುವ ಸರ್ಕಾರವನ್ನು ಕೊಟ್ಟಿದ್ದೀವಿ, ಸರ್ಕಾರವನ್ನು ನುಡಿದಂತೆ ನಡೀತೀವಿ ಅಂತ ಹೇಳಿಕೊಟ್ಟ ಮೇಲೆ ನಾಯಕರು ಕೂಡ ನುಡಿದಂತೆ ನಡಿಲೇಬೇಕಾಗತ್ತೆ. ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಶಿವಕುಮಾರ್ ಅವರು ಹೇಳ್ತಾ ಇದ್ರಲ್ಲ, ಹಾಗೇನೆ ಆ ನುಡಿದಂತೆ ನಡಿಲೇಬೇಕಾಗತ್ತೆ. ಶಾಸಕರ ಸಹಿ ಸಂಗ್ರಹಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆಯನ್ನು ಸೂಚಿಸಿಲ್ಲ. ಅಂದರೆ ಅವರ ಪರವಾಗಿ, ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಅವರ ಅನುಭವದಿಂದ ಭಾಳ ಚೆನ್ನಾಗಿ ಗೊತ್ತಿದೆ. 1996ರಲ್ಲೂ ಕೂಡ ಇದೇ ರೀತಿಯಾಗಿ ಸಹಿ ಸಂಗ್ರಹಗಳೆಲ್ಲ ಆದಮೇಲೂ ಕೂಡ ಏನಾಯಿತು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿರುವಂಥದ್ದೇ. ಹಾಗಾಗಿ ಈ ಸಹಿ ಸಂಗ್ರಹ ಇದರ ಆಧಾರದ ಮೇಲೆ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು,
ಈ ರೀತಿಯಾದಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯನವರು ಇದ್ದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಅವರದೇ ಆದಂತಹ ಒಂದು ರಾಜಕೀಯದ ವ್ಯಕ್ತಿತ್ವವನ್ನು ಅವರು ರೂಪಿಸ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿತ್ವವನ್ನು ಈ ಕಡೆ ಕ್ಷಣದಲ್ಲಿ ಅದನ್ನು ಬಿಟ್ಕೊಡ್ಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯನವರಿಗೆ ಬಹುಶಃ ಅದನ್ನು ಅವರು ಒಪ್ಪಲಾರರು. ಯಾಕಂದರೆ ಎದುರಾಳಿಗಳನ್ನೇ ಅಷ್ಟೆಲ್ಲ ಟೀಕಿಸುವಂಥವ್ರು ಸ್ವತಃ ತಾವು ಅದನ್ನೇ ಮಾಡಿದರೆ ಸಿದ್ದರಾಮಯ್ಯನವ್ರಿಗೂ ಉಳಿದವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ನನ್ನ ಅಭಿಪ್ರಾಯವನ್ನು ನಾಳೆ ತಿಳಿಸ್ತೇನೆ ಅಂತೇಳಿ ಶಾಸಕರುಗಳಿಗೆ ಹೇಳಿದ್ದಾರಂತೆ. ನನ್ನ ಅಭಿಪ್ರಾಯಗಳನ್ನು ನಾನು ನಾಳೆ ತಿಳಿಸ್ತೀನಿ, ಯಾರು ಕೂಡ ಚಿಂತೆ ಮಾಡಬೇಡಿ ಅಂತ. ಸಿದ್ದರಾಮಯ್ಯನವರ ನಡೆಯಿಂದಾಗಿ ಈಗ ಅವರ ಆಪ್ತ ಸಚಿವರುಗಳಿಗೆ ಭಾರಿ ಚಿಂತೆ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ನೆಚ್ಚಿಕೊಂಡಿದ್ರು, ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋ ವಿಶ್ವಾಸದಲ್ಲಿದ್ದರು. ಈಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಅಂತ ಹೇಳಿದರೆ ಇವರೆಲ್ಲರ ಸ್ಥಾನಗಳು ಕೂಡ ಇಳಿದು ಹೋಗ್ತವೆ. ಸಿದ್ದರಾಮಯ್ಯನವರ ರಾಜೀನಾಮೆಯೊಂದಿಗೆ ಇಡೀ ಸಂಪುಟವೂ ಕೂಡ ಮುಗಿದು ಹೋಯಿತು. ಅವರೇನು ಪ್ರತ್ಯೇಕವಾಗಿ ರಾಜೀನಾಮೆ ಕೊಡಬೇಕಾಗಿಲ್ಲ. ಹೀಗಾಗಿ ಹೆಚ್ಚು ಚಿಂತೆ ಇರುವಂಥದ್ದು ಸಿದ್ದರಾಮಯ್ಯನವರಿಗಿಂತ ಜಾಸ್ತಿ ಅವರ ಆಪ್ತ ಸಚಿವರುಗಳಿಗೆ. ಹೀಗಾಗಿ ಇಲಾಖೆಗಳ ಫೈಲ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಚಿವರುಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ತತ್ಕ್ಷಣಕ್ಕೆ ಇದೆಲ್ಲ ಆಗೋಗ್ಬಿಡುತ್ತೆ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಯಾವತ್ತೋ ಇಂಥದ್ದು ನಡಿಬಹುದು ಅಂತ ಹೇಳುವಂಥ ಒಂದು ಸಣ್ಣ ಸೂಚನೆ ಇರ್ತಿದ್ರೆ ಫೈಲ್ ಕ್ಲಿಯರ್ಗಳು ಇವೆಲ್ಲ ಬೇಗ ಆಗಿರ್ತವೆ. ಅದು ಈಗ ತತ್ಕ್ಷಣಕ್ಕೆ ಅಂತ ಹೇಳಿದ್ರೆ ನಾಳೆ ದಿನ ನಾನು ಮಂತ್ರಿನೇ ಅಲ್ಲ ಅಂಥ ಸ್ಥಿತಿ ಬಂದುಬಿಡುತ್ತೆ. ಇದೀಗ ಸಚಿವರುಗಳನ್ನು ಕಾಡ್ತಾ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಹಿರಿಯ ಸಚಿವರುಗಳಿಗೆ ಅವ್ರಿಗೆ ಬಹುತೇಕರಿಗೆ ಒಂದು ಫಿಕ್ಸ್ ಆಗ್ತಾ ಇದೆ. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು ಹೊಸ ತಂಡವನ್ನು ಕಟ್ಟುವಾಗ ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ಬೋದು, ನಮಗೆಲ್ಲ ಅವಕಾಶ ಸಿಗಲಾರದು ಅಂತ ಹೇಳಿ. ಹಾಗಾಗಿ ಅವರೆಲ್ಲರೂ ಕೂಡ ಚಿಂತೆಗೆ ಒಳಗಾಗಿದ್ದಾರೆ. ಇಲಾಖೆಗಳ ಫೈಲ್ ಕ್ಲಿಯರ್ಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವಿಚಾರದಲ್ಲಿ ಹಿರಿಯ ಸಚಿವರು ಮತ್ತು ಹಿರಿಯ ಶಾಸಕರುಗಳಿಗೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ಭೇಟಿಯಾಗೋದಕ್ಕೆ ಬಂದಿದ್ವಿ. ಪತ್ರಿಕೆಯಲ್ಲಿ ಇವತ್ತು ಮುಂಜಾನೆ ಬಂದಿರತಕ್ಕಂಥ ಸುದ್ದಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವಂಥ ಸುದ್ದಿ ಎಲ್ಲ ಹಿನ್ನೆಲೆ ಒಳಗೆ ಸಹಜವಾಗಿ ನಮಗೂ ಒಂದು ರೀತಿ ಕಳವಳ ಇರ್ತದೆ. ಅದ್ರ ಬಗ್ಗೆ ಮಾತಾಡೋದಕ್ಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ವಿ. ನಮ್ಮ ಕಳಕಳಿಯನ್ನು, ನಮ್ಮ ಕನ್ಸರ್ನನ್ನು ನಾವು ವ್ಯಕ್ತ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ನಾ ಹೇಳಿದೆ ಯಾಕಪ್ಪ ಅಂತ, ಇಲ್ಪ ಬೆಂಗಳೂರು ಡೆಲ್ಲಿಲಿ ಎಲ್ಲ ಡಿಸ್ಕಷನ್ ಆಗಿದೆ ಅಂತ ಅಷ್ಟು ಹೇಳಿದರು. ಸಿಎಂ ಮುಂದುವರಿತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಸರ್ ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಲ್ಲ, ಇರ್ತಾರೆ ಸಿದ್ದರಾಮಯ್ಯ. ಎಂ ಬಿ ಪಟೇಲ್ ಅದು ಕರೆಕ್ಟ್ಲಿ ನಾನು ಹೇಳಿದೆ ಅವ್ರು ಕಂಟಿನ್ಯೂ ಆಗ್ಬೇಕಂತ. ಅವ್ರು ಆಗ್ಬೇಕಲ್ಲ, ನಮ್ಗೇನು ಗೊತ್ತು, ಅವ್ರು ಆಗ್ಬೇಕಲ್ಲ. ನಿಮ್ಗೆ ಶಾಕಿಂಗ್ ನ್ಯೂಸ್ ಸರ್ ಇದು? ಶಾಕ್ ಏನಿಲ್ಲ, ಶಾಕ್ ಐತೇನೆ. ನಾನು ಶಾಕ್ ಆಗಿ ಆಗ್ಬೇಕು. ನಾನು ರಾಜಕಾರಣದಲ್ಲಿ 50 ವರ್ಷದಿಂದ ಇದ್ದೇನೆ, ಇದೆಲ್ಲ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಆರ್ ವಿ ದೇಶಪಾಂಡೆ ಮಂತ್ರಿ ಆಗ್ತಾರೆ ಸರ್? ನನಗೇನು ಗೊತ್ತಿಲ್ರಿಪ್ಪ. ಡಿ ಕೆ ಶಿವಕುಮಾರ್ ಇಫ್ ಇಸ್ ಚೋಸನ್ ಚೀಫ್ ಮಿನಿಸ್ಟರ್, ಅವ್ರ ಟೀಮು ಅವ್ರು ಡಿಸೈಡ್ ಮಾಡ್ಬೇಕಲ್ಲ. ನೀವು ಕೂಡ ನೀವು ಹಿರಿಯರಿದ್ದೀರಲ್ಲ ಸರ್, ನೀವು ಹಿರಿಯರಿದ್ದೀರಲ್ಲ ಸರ್, ಆಸೆ ಇಲ್ವಾ ಸರ್? ಅಲ್ಟಿಮೇಟ್ಲಿ ಎಲ್ಲರೂ ಇಂಪಾರ್ಟೆಂಟೇ. ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಅದಕ್ಕೆ ನಾವು ಗೌರವ ಕೊಡ್ತೇವೆ. ಸಿಎಂ ಈಗ ಬೇಜಾರಾಗಿದ್ದಾರೆ ಸರ್ ಏನಾದ್ರು? ಬೇಜಾರಾಗಿದೆ. ಏನ್ ಬೇಜಾರಾಗಿದೆ? ನಾಳೆ ಮಾತಾಡ್ತೀನಿ ಅಂತ ಹೇಳಿದಾರೆ ಸರ್. ಹೈಕಮಾಂಡ್ ಏನೇ ಇದ್ರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ನಿಮ್ನು ಕರೆದಿದ್ದಾರೆ ಸರ್? ನಿಮ್ ನನ್ನ ಕರೆದಿಲ್ಲ, ಮಿನಿಸ್ಟರ್ಸ್ ಕರೆದರು. ಹೀಗೆ ನನ್ನನ್ನು ಕರೆದಿಲ್ಲ, ಸಚಿವರುಗಳನ್ನು ಮಾತ್ರ ಕರೆದಿದ್ದಾರೆ ಅಂತ ಹೇಳಿ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ. ಸಚಿವರುಗಳನ್ನು ಕರೆದಿದ್ದಾರೆ. ಇಲ್ಲಿ ಸ್ಥಾನ ಬಿಡೋದಕ್ಕೆ ಒಂದಿಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಕುಮಾರ್ ಅವರ ಸಂಪುಟದಲ್ಲಿ 3 DCMಗಳು ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಷರತ್ತುಗಳು ಬಂದಿದ್ದಾವೆ ಅಂತೇಳಿ. ಸಮುದಾಯವಾರು DCMಗಳ ನೇಮಕ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರಗಳು ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಹೇಳಿರುವಂತಹ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನವೂ ಕೂಡ ಸಿಗಬಹುದು. ಯಾಕಂದರೆ ಸಂಪುಟ ಅಂತಿಮವಾಗಿ ಎಲ್ಲರೂ ಜೊತೆ ಸೇರಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅದು ಮುಖ್ಯಮಂತ್ರಿಯ ಪರಮಾಧಿಕಾರ ಅನ್ನುವಂಥದ್ದು ಹೇಳಿಕೆಗೆ ಇರುತ್ತೆ ಅಷ್ಟೇ ಹೊರತು ವಾಸ್ತವದ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯವರ ಪರಮಾಧಿಕಾರ ಆಗಿದ್ರೂ ಕೂಡ ಎಲ್ಲರ ಜೊತೆಗೆ ಚರ್ಚಿಸಿನೇ ಮುಖ್ಯಮಂತ್ರಿಯವರು ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಇರುತ್ತೆ. ಅಂತಿಮ ಲೆಟರ್ ಕಳಿಸೋದು ಮಾತ್ರ ಮುಖ್ಯಮಂತ್ರಿಯವರ ಹೆಸರಿನಲ್ಲಿ ಆಗಿರೋದ್ರಿಂದಾಗಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗುತ್ತೆ. ಶಿವಕುಮಾರ್ ಅವರು CM ಆದರೆ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಬಹುದು. ಬಹುತೇಕ ಇದಂತೂ ಫಿಕ್ಸ್ ಆಗುತ್ತೆ. ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದರೆ ಸತೀಶ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಬರಬಹುದು. ಆದರೆ ಅವರು ಸಚಿವ ಸ್ಥಾನದ ಜೊತೆಗೇ KPCC ಅಧ್ಯಕ್ಷತೆಯನ್ನು ಬಯಸ್ತಾ ಇದ್ದಾರೆ. ಯಾಕಂದರೆ ಶಿವಕುಮಾರ್ ಅವರು 3 ವರ್ಷದ ನಿಭಾಯಿಸಿರುವಾಗ ನಾನು 2 ವರ್ಷ ಹಾಗೆಯೇ ನಿಭಾಯಿಸಬಲ್ಲೆ, ಮುಂದಿನ ಚುನಾವಣೆಗೂ ಕೂಡ ತಯಾರಿ ಮಾಡಿಸ್ಕೊಳ್ಬಲ್ಲೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗಿರುವಂತಹ ವಿಶ್ವಾಸ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿಸಿದಾಗ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ
ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಆದರೆ ಇಲ್ಲಿ ಇದೆಲ್ಲವೂ ಕೂಡ ನಾಳೆ ಮಾತಾಡ್ತಿದ್ದು ಹೇಳ್ತಾ ಇರುವಾಗಲೇ ಜಾತಿ ಗಣತಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬಹಳ ಆಕಾಂಕ್ಷೆಯ, ಬಹಳ ಆಸೆಯ, ಬಹಳ ನಿರೀಕ್ಷೆಯ ಕೂಸು ಅದು. ಆದರೆ ಈಗ ರಾಜೀನಾಮೆಗೂ ಮುಂಚಿತವಾಗಿ ಜಾತಿ ದಾಳವನ್ನು ಸಿದ್ದರಾಮಯ್ಯನವರು ಉರುಳಿಸ್ತಾರ ಅನ್ನುವಂಥ ಒಂದು ಅನುಮಾನ ಇದ್ದೇ ಇದೆ. ಯಾಕಂದರೆ ಇವತ್ತೇನೆ ಜಾತಿ ಜನಗಣತಿಯ ಸಮೀಕ್ಷಾ ವರದಿಯನ್ನು ಅಂತಿಮಗೊಳಿಸಿದೆ ಹಿಂದುಳಿದ ವರ್ಗಗಳ ಆಯೋಗ. ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ಅಂತಿಮಗೊಳಿಸಿದ ವರದಿ ಪ್ರಿಂಟ್ ಮಾಡ್ತಾ ಇದ್ದು ಕೆಲ ಹೊತ್ತಿನಲ್ಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಆ ಒಂದು ವರದಿಯ ಸಲ್ಲಿಕೆ ಆಗಬಹುದು. ಅಂದರೆ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿನೇ ಇದು ಸಲ್ಲಿಕೆ ಆದಂಗೆ ಆಗಬೇಕು ಅಂತ ಹೇಳುವಂಥದ್ದು ಲೆಕ್ಕಾಚಾರದಂತೆ ಕಾಣ್ತಾ ಇದೆ. ನೋಡಿ, ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇದರ ಸಲ್ಲಿಕೆ ಆಗುವಂತಹ ಪ್ರಯತ್ನಗಳನ್ನು ನಡೆಸ್ತಾರೆ, ಆದರೆ ಅವತ್ತು ಆಗದೇ ಇಲ್ಲ. ಈಗಲೂ ಕೂಡ ಸಿದ್ದರಾಮಯ್ಯನವರು ಏನು 6 ತಿಂಗಳ ಹಿಂದೆನೇ ಈ ವರದಿಯನ್ನು ಪಡ್ಕೊಳ್ತೀನಿ ಅಂತ ಹೇಳಿದರು, ಆದರೆ ಈಗ ಕಡೆಯ ದಿವಸಕ್ಕಾದಾಗ ವರದಿ ಸಲ್ಲಿಕೆ ಆಗ್ತಾ ಇದೆ. ರಾಜೀನಾಮೆಗೂ ಮುಂಚಿತವಾಗಿ ವರದಿ ಅಂಗೀಕಾರಕ್ಕೆ ಸಿದ್ದರಾಮಯ್ಯನವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಏನೇ ವರದಿ ಅಂಗೀಕಾರ ಆದರೂ ಕೂಡ ಜಸ್ಟ್ ರಿಸೀವ್ ಮಾಡ್ಕೊಳ್ಬೋದೇ ಹೊರತು ಅದರಲ್ಲಿರುವಂಥ ಎಲ್ಲ ಅಂಶಗಳನ್ನು ಅಂಗೀಕಾರ ಮಾಡಬೇಕು ಅಂದರೆ ಅದು ಸಂಪುಟದಲ್ಲಿ ಅಂಗೀಕಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಷ್ಟರವರೆಗೆ ಮುಂದುವರಿಯೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದ್ದಂತೆ ಕಾಣ್ತಾ ಇಲ್ಲ. ಹಿಂದೆ ವರದಿಗೆ ಸಹಿ ಹಾಕೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧರಿಸ್ಬೋದು. ಅಂದರೆ ರಿಸೀವ್ಡ್ ಅನ್ನುವಂತಹ ರೀತಿಯಲ್ಲಿ ಅವರು ವರದಿಯನ್ನು ನಾವು ಸ್ವೀಕರಿಸಿದ್ದೇವೆ ಸರ್ಕಾರವಾಗಿ ಅಂತ ಹೇಳುವಂಥದ್ದನ್ನು ಅವರು ತಗೊಳ್ಬಹುದು. ಸಿದ್ದರಾಮಯ್ಯನವರು ಆ ನಿರ್ಧಾರಗಳನ್ನು ಮಾಡ್ಕೊಳ್ಬೋದು. ಆ ಮೂಲಕ ಒಂದು ಮುಂದಕ್ಕೆ ಅವಕಾಶಗಳು ಬರ್ತವೆ. ಯಾಕಂದರೆ ರಾಜಕೀಯದಲ್ಲಿ ತನಗೆ ಮಾತ್ರನೇ ಅವಕಾಶ ಅಲ್ಲ, ತನ್ನ ಬೆಂಬಲಿಗರಿಗೂ ಸಿಗಬಹುದಾದಂಥ ಅವಕಾಶಗಳ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಯೋಚನೆಯನ್ನು ಮಾಡಬಹುದು. ಹೀಗಾಗಿ ಈ ಜಾತಿ ದಾಳ ಹೇಗೆ ಉರುಳುತ್ತೆ ಅನ್ನೋಂಥದ್ದನ್ನು ನೋಡಬೇಕು, ಕುತೂಹಲದಿಂದ ನೋಡಬೇಕು. 5 ಗಂಟೆಗೆ ಬಹುತೇಕ ಈ ವರದಿ ಸಲ್ಲಿಕೆ ಆಗುವಂಥದ್ದು ಇದೆ, ಇವತ್ತೇನೆ ಸಲ್ಲಿಕೆ ಆಗುವಂಥದ್ದು ಇದೆ. ಇವೆಲ್ಲ ನಡೀತಿರುವಾಗ ಆದರೆ ವರದಿಯ ಬಗ್ಗೆ ಮಧುಸೂದನ್ ನಾಯ್ಕ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಇವತ್ತಕ್ಕೆ ಸಭೆ ಇಟ್ಕೊಂಡಿದ್ದು ನಮ್ಮ ಕೆಲವು ಮೆಂಬರ್ಸಿಗೆ ಅನಾನುಕೂಲತೆ ಇದ್ದಿದ್ದರಿಂದ ಇವತ್ತೇ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಬಂದಿದ್ದಕ್ಕೆ ನಾವು ಇವತ್ತು ಕರೆದಿದ್ದೀವಿ. ಅದೇನು ಸಡನ್ ಆಗಿ ಮುಂದೆ ಹಾಕೊಂಡಿರೋದಲ್ಲ. ಅದಕ್ಕೆ ಏನು ಅವರಿಂದ ನಮ್ಗೆ ಯಾವ ಕಮ್ಯುನಿಕೇಶನ್ ಬಂದಿಲ್ಲ. ಇದು ಆಯೋಗ ಹೀಗೆ ಆಯೋಗ ಮೊದಲೇ ತೀರ್ಮಾನ ಮಾಡಿತ್ತು. ಹಾಗಾಗಿ ಮೊದಲೇ ತೀರ್ಮಾನ ಮಾಡಿತ್ತು, ಇವತ್ತು ನಾವು ಪ್ರಿಂಟ್ ಕಳಿಸಿದ್ದೀವಿ ಅಂತ ಕೂಡ ಮಧುಸೂದನ್ ನಾಯ್ಕ ಅವರು ಹೇಳ್ತಿದ್ದಾರೆ. ಅದನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಇನ್ನು ಶುಕ್ರವಾರ CLP ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆ ಆಗುವಂಥದ್ದು ಕೂಡ ಖಚಿತ. ಯಾಕಂದರೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದರಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ಶಿವಕುಮಾರ್ ಅವರು ಕೂಡ ವಹಿಸಿದ್ರು. ಅಜ್ಜಯ್ಯ ಹೇಳಿದ ದಿನಾಂಕ ಸಮಯಕ್ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾಕಂದರೆ ಅವರು ನಂಬಿಕೆ ಇಟ್ಟುಕೊಂಡಿರುವಂಥದ್ದು ಆ ರೀತಿಯಲ್ಲಿ. ಶುಕ್ರವಾರ ಸಂಜೆಯೇ ಗವರ್ನರ್ ಅವರನ್ನ ಭೇಟಿಯಾಗಬಹುದು. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಕೂಡ ಶಿವಕುಮಾರ್ ಅವರು ಮಂಡನೆ ಮಾಡಬಹುದು. ಶನಿವಾರ ಅಥವಾ ಸೋಮವಾರ ಶಿವಕುಮಾರ್ ಅವರ ಪ್ರಮಾಣ ವಚನ ಬಹುತೇಕ ಫಿಕ್ಸ್. ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ದೆಹಲಿಯಿಂದ ವಾಪಸ್ ಆಗಿರುವಂತಹ DK ಸುರೇಶ್ ಮತ್ತು DK ಆಪ್ತರು ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳುವಂಥದಕ್ಕೆ ಬೇಕಂತ ಸಿದ್ಧತೆಯೂ ಕೂಡ ನಡೀತಾ ಇದೆ. ಅವರು ಬಹುತೇಕ ಮುಖ್ಯಮಂತ್ರಿ ಆಗುವ ಹೊಸ್ತಿಲಲ್ಲಿ ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಎಕ್ಸಿಟ್ ಮತ್ತು ಶಿವಕುಮಾರ್ ಅವರ ಎಂಟ್ರಿ. DK ಸುರೇಶ್ ಮನೆಯಲ್ಲಿ DKಶಿ ಆಪ್ತರ ಸಿದ್ಧತಾ ಸಮಾಲೋಚನೆಯೂ ಕೂಡ ನಡೀತಾ ಇದೆ. ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳೋದ್ರಿಂದ ಹಿಡಿದು ಮುಂದೆ ನಡೀಬಹುದಾದಂಥ ಪ್ರತಿ ಕಾರ್ಯಕ್ರಮದ ವಿಚಾರಗಳ ಬಗ್ಗೆ ಕೂಡ ಬೇಕಾದ ತಯಾರಿಗಳನ್ನು DK ಸುರೇಶ್ ಅವರ ಜೊತೆಗೆ DK ಶಿವಕುಮಾರ್ ಅವರ ಆಪ್ತರು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಆಪ್ತರು ಏನೆಲ್ಲ ವಿಶ್ವಾಸದಲ್ಲಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ ಅನ್ನೋದು ಒಳ್ಳೆ ಗಳಿಗೆ ಒಳಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ 1 ಕೋಟಿ 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 ನಮಸ್ಕಾರ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ರು, ಬಹಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದ್ರೆ ನಮ್ದೇನು ತಕರಾರಿಲ್ಲ. ಅವ್ರು ಬೇಡ ಅಂದ ದಿವಸ ನೆಕ್ಸ್ಟ್ ಆಗ್ಬೇಕಾಗಿರೋದು ನಮ್ಮ DCM ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ವಾದ ಅಷ್ಟೇ. ನಾಳೆ ಸಿದ್ದರಾಮಣ್ಣ ತೆಗೆದ್ಬಿಟ್ಟು ಇವ್ರನ್ನ ಮಾಡಿ ಅಂತ ನಮ್ಮ ವಾದ ಇಲ್ಲ. ಅದರಲ್ಲಿ ನಿನ್ನೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸುದೀರ್ಘವಾದ ಸಭೆ ಡೆಲ್ಲಿಯಲ್ಲಿ ನಡೆದಿದೆ. ಅಲ್ಲಿ ಏನ್ ತೀರ್ಮಾನ ಆಗಿದೆ ಅನ್ನೋದೇನು ನಮಗೇನು ಅಧಿಕೃತವಾಗಿ ಯಾರು ತಿಳಿಸಿಲ್ಲ. ಒಟ್ಟು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಏನ್ ತೀರ್ಮಾನ ತೆಗೆದುಕೊಂಡ್ರು ಅದಕ್ಕೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಅವರ ತೀರ್ಮಾನಕ್ಕೆ ನಂದು. ಎಲ್ಲ ಮೂಲಗಳ ಪ್ರಕಾರ ಆಗತ್ತೆ. ನಾಳೆ 10:00 CM ರಾಜ್ಯಪಾಲರ ಸಮಯವನ್ನ ನಿಗದಿ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡ್ರು. ಹೀಗೆ ಎಲ್ಲರೂ ಕೂಡ ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆ ಆಗ್ಬೋದು.
ನಂತರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ವಿಶ್ವಾಸದಲ್ಲಿದ್ದಾರೆ ಶಿವಕುಮಾರ್ ಅವರ ಆಪ್ತರು. ಆದರೆ ಶಿವಕುಮಾರ್ ಅವರ ಮುಂದಿನ ಹಾದಿ ಕೂಡ ಅಷ್ಟು ಸುಲಭದ್ದಲ್ಲ. ಯಾಕಂದರೆ ಈ ಸರ್ಕಾರದಲ್ಲಿ ಅರ್ಧದಲ್ಲಿ ಮುಖ್ಯಮಂತ್ರಿ ಆಗೋದಿದೆಯಲ್ಲ, ಅದು ಬಹಳ ಮುಳ್ಳಿನ ಹಾದಿಯಲ್ಲಿ ನಡಿಬೇಕಾಗತ್ತೆ. ಯಾಕಂದರೆ ಅರ್ಧದವರೆಗೆ ಒಬ್ಬರು ಮುಖ್ಯಮಂತ್ರಿ ಆಗಿರ್ತಾರೆ, ಅವರು ಹುಟ್ಟಿಸಿರುವಂಥ, ಅವರ ಸುತ್ತಲೂ ಹುಟ್ಟಿರುವಂಥ ಆಸೆ ಆಕಾಂಕ್ಷೆಗಳಿರ್ತವೆ, ಅವರ ಸುತ್ತಲೂ ಇರುವಂತಹವರ ನಿರೀಕ್ಷೆಗಳಿರ್ತವೆ, ಅವರ ಸುತ್ತಲೂ ಇರುವಂತಹ ಬೆಂಬಲಿಗರ ಪಡೆ ಇರುತ್ತೆ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಬಣ ರಾಜಕೀಯ, ಭಿನ್ನಮತ, ಇಂಥವುಗಳ ಎದುರಾಗುವಂತಹ ಸಂಭವಗಳು ಜಾಸ್ತಿ ಇರ್ತವೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥವ್ರಿಗೆ ಇರುವಂತಹ ದೊಡ್ಡ ಸವಾಲೇ ಅದು. ಯಾವಾಗ ಬೇಕಿದ್ರೂ ಭಿನ್ನಮತ ಆಗ್ಬೋದು, ಬಣ ರಾಜಕೀಯ ತೀವ್ರಗೊಳ್ಬಹುದು, ಅವುಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದು ಶಿವಕುಮಾರ್ ಅವರ ಅನುಭವದ ಮೂಲಕವಾಗಿ ಶಿವಕುಮಾರ್ ಅವರು ಇದನ್ನು ನಿಭಾಯಿಸಿಕೊಂಡು ಹೋಗಬಹುದು. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ನಾಯಕರುಗಳ ವಿಶ್ವಾಸ ಗಳಿಸುವಂಥದ್ದು ಕೂಡ ಇರುವಂತಹ ಬಹಳ ಪ್ರಮುಖವಾಗಿರುವಂತಹ ಅಂಶ. ಯಾಕಂದರೆ ಇಷ್ಟು ವರ್ಷಗಳ ಕಾಲ, ಸುದೀರ್ಘ 17 ವರ್ಷಗಳ ಕಾಲ ಒಬ್ಬರೇ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು, ಅವ್ರ ಜೊತೆಗೇ ಹೆಚ್ಚು ನಿಷ್ಠರಾಗಿದ್ದರು. ಈಗ ಅವರೆಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಳ್ಳಲೇಬೇಕು. ಅಂತಿಮವಾಗಿ ಎಲ್ಲರೂ ಕೂಡ ಒಂದೇ ಪಕ್ಷದವರಾಗಿರೋದ್ರಿಂದ ಅದನ್ನು ನಿಭಾಯಿಸಬಹುದು ಶಿವಕುಮಾರ್ ಅವರು. ಆದರೆ ಒಕ್ಕಲಿಗರ ಜೊತೆಗೆ ಅಹಿಂದ ವರ್ಗದ ವಿಶ್ವಾಸ ಗಳಿಸುವಂಥದ್ದು ಇದೆಯಲ್ಲ, ಅದು ಅವ್ರಿಗಿರುವಂತಹ ಬಹಳ ದೊಡ್ಡ ಸವಾಲು. ಆದರೆ ಒಂದು ಅಂಶವನ್ನು ನಾವಿಲ್ಲಿ ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ನಾವು ಗಮನಿಸಲೇಬೇಕಾಗಿರುವಂಥದ್ದು, ಸಿದ್ದರಾಮಯ್ಯನವರಿಗೆ ಬಿಜೆಪಿಯವರು ಬಹಳ ಸುಲಭವಾಗಿ ಅವರನ್ನ ಹಿಂದೂ ವಿರೋಧಿ ಅಂತೇಳಿ ಬ್ರ್ಯಾಂಡ್ ಮಾಡ್ತಾ ಇದ್ರು. ಹಿಂದೂ ವಿರೋಧಿ ಅಥವಾ ಅವರನ್ನ ಏನು ಕೇವಲ ಮುಸಲ್ಮಾನರ ಪರ ಅಂತೇಳಿ ಬ್ರ್ಯಾಂಡ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಶಿವಕುಮಾರ್ ಅವ್ರನ್ನ ಬ್ರ್ಯಾಂಡ್ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಶಿವಕುಮಾರ್ ಅವ್ರನ್ನ ಹಿಂದೂ ವಿರೋಧಿ ಅಂತ ಇದ್ರೆ, ಬೆಳಗ್ಗೆ ಆದ್ರೆ ಒಂದಲ್ಲ ಒಂದು ಪೂಜೆ, ಒಂದಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋರನ್ನ ಹಿಂದೂ ವಿರೋಧಿ ಅಂತ ಕೇಳಿದ್ರೆ ಹೇಗೆ ಅಂತ ಹೇಳುವಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಇವ್ರಿಗೆ ಅದೊಂದು ಅನುಕೂಲ ಇದೆ. DCM DK ಶಿವಕುಮಾರ್ ಅವರಿಗೆ ಈ ರೀತಿಯಾದಂತಹ ಕ್ಯಾಂಪೇನ್ಗಳು ಅವರ ವಿರುದ್ಧ ನಡೆಸುವಂತಹ ಸಾಧ್ಯತೆಗಳಿಲ್ಲ. DCMಗಳ ನೇಮಕ ಆದರೆ ಅದನ್ನು ಒಪ್ಕೊಳ್ಬೇಕಾಗತ್ತೆ ಅವರು. ಯಾಕಂದ್ರೆ ಅವರು ಕೂಡ ಈಗ ಒಬ್ಬ DCM ಆಗಿದ್ದ ಕಾರಣದಿಂದಾಗಿ ಅವರ ಮುಖ್ಯಮಂತ್ರಿ ಆಡಳಿತದ ಸಂದರ್ಭದಲ್ಲಿ ಇನ್ನೂ ಇಬ್ಬರ ಮೂವರ ಉಪಮುಖ್ಯಮಂತ್ರಿಗಳಾದರೆ ಅದನ್ನು ಅವರು ಒಪ್ಕೊಳ್ಬೇಕಾಗತ್ತೆ. ಅದು ಹೈಕಮಾಂಡ್ ತೀರ್ಮಾನ ಅಂತೇಳಿ ಅದನ್ನು ಸ್ವೀಕರಿಸಬೇಕಾಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಹಾಗೆ ಸಂಪುಟ ರಚನೆಯನ್ನು ಸರಿದೂಗಿಸಲೇಬೇಕು. ಯಾಕಂದರೆ ಹೊಸ ಶಾಸಕರುಗಳಿಗೆ ಮತ್ತು ವಿಶೇಷವಾಗಿ ಹಿರಿಯ ಶಾಸಕರುಗಳ ಆಸ್ಪಿರೇಷನ್ಸ್ ಏನಿದೆ, ಅವರ ನಿರೀಕ್ಷೆಗಳಿದ್ದಾವೆ, ಅದಕ್ಕೆ ಪೂರಕವಾಗಿದೆ ಈಗ ರಚನೆ ಆಗಬೇಕು. ಇನ್ನು ಗ್ಯಾರಂಟಿಗಳು ಮತ್ತು ಆರ್ಥಿಕ ಹೊರೆಯನ್ನು ನಿಭಾಯಿಸಲೇಬೇಕಾಗತ್ತೆ. ಅದು ಅತ್ಯಂತ ಗುರುತರವಾದಂತಹ ಜವಾಬ್ದಾರಿ. GBA ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು. ಅದು ಅವ್ರಿಗಿರುವಂತಹ ಇಮ್ಮಿಡಿಯೇಟ್ ಅಗ್ನಿ ಪರೀಕ್ಷೆ, ತತ್ಕ್ಷಣದ ಪರೀಕ್ಷೆ ಆಗುತ್ತೆ ಶಿವಕುಮಾರ್ ಅವರಿಗೆ. ಇವುಗಳನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ DK ಶಿವಕುಮಾರ್ ಅನ್ನುವಂಥದ್ದಷ್ಟೇ ಈಗಿರುವಂತಹ ಕುತೂಹಲ. ಆದರೆ ರಾಜೀನಾಮೆ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ನಿಂತಿದ್ದಾರೆ, ಹಾಗೆಯೇ ಪ್ರಮಾಣ ವಚನ ಸ್ವೀಕಾರದ ಹೊತ್ತಿನಲ್ಲಿ ಶಿವಕುಮಾರ್ ಅವರು ಕೂಡ ನಿಂತಿದ್ದಾರೆ. ಜಾಗತಿ ಹೊತ್ತಿನ ಚದುರಂಗ. ನಮಸ್ಕಾರ. ರಾಜ್ಯ ಸರ್ಕಾರದ ನಾಯಕತ್ವದ ವಿಚಾರದಲ್ಲಿ ಕಾಂಗ್ರೆಸ್